ಸತ್ಯಯುಗದ ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹಣಿಮಣಿದು ಸದ್ಗುರು ಸೊನ್ನಾರಿ ಸಿದ್ದಬೇರಿ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಚಂದನಗಿರಿಯಲ್ಲಿ ಜನಿಸಿ ಕೊದಲಿಗಿ ನಂದನವನದಲ್ಲಿ ಬೆಳೆದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನು ಆಚರಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದಂತಹ ಅಲ್ಲದ ಅವಧಾನ ದೇವರ ಜೀವಕ ಮುನಿಯ ದೇವರ ಗಾಂಜಿಕೋರ ದೇವರ ವಿದ್ಯಿಕ್ವಾರ ದೇವರ ಬುದ್ಧಿಕ್ವಾರ ದೇವರ ಗಾರುಡು ಗಿತ್ಯ ದೇವರ ಬಂಗಾರ ಜಡಿ ಹೊನ್ನ ಹೊಕ್ಕಳ ಕಂಗರ ಗಣ್ಣ ಗುಂಗರ ಮೀಶಿ ಭರಮದೇವರ ಕಂದ ಸೂರಾವತಿಯ ಸುತ ಕಳವಿ ನಾರಾಯಣಗೌಡರ ಅಳಿಯ ಕಾಮರತೆಯ ಹಿರಿಯ ಸೀಗಿ ಸುಂಕಾಸುರನನ್ನ ಮರ್ದನ ಮಾಡಿರ್ತಕ್ಕಂಥ ಬಾಗಿ ಬಂಕಾಸುರನನ್ನು ಮರ್ದನ ಮಾಡಿರ್ತಕ್ಕಂಥ ಗಜಲಿಂಬಿ ದೈತ್ಯರನ್ನ ಮರ್ದನ ಮಾಡಿರ್ತಕ್ಕಂಥ ಕ್ವಾಣೂರು ಗ್ರಾಮದಲ್ಲಿ ಕ್ವಾಣೇಶ್ವರನ ದೈತ್ಯನನ್ನ ಮರ್ದನ ಮಾಡಿ ಖರೇಶ್ ಅಂತಕ್ಕಂಥ ನಾಮ ಪಡೆದಿರ್ತಕ್ಕಂಥ ಗುರು ಬೀರಲಿಂಗೇಶ್ವರ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅಂತಹ ಗುರುವಿಗೆ ಹುಲಿಗೆಣ್ಣವನ್ನು ಉಣಬಡಿಸಿ ಕಾಡಬಾರ್ದ ಬೇಡದ ಪಾಂಡವರ ಪಾಟಿ ಹೂ ಬೇಡದ ನಾಗರ ಬಾವಿ ಸೀತಾಳ ಬೇಡದ ಶಿಷ್ಯನಿಗೆ ಬೀರದೇವರ ಕಾಡಿದ ಗುರುವಿಗೆ ಬೇಡಿದ ತಂದೆ ಕೊಟ್ಟು ಹುಲಿಗೆಣ್ಣ ಉಣಬಡಿಸಿ ಮಂತ್ರ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತ ಕೀರ್ತಿಗೆ ಪಾತ್ರರಾದ ಮಾಣಿಕ್ಯ ಮಾಳಿಂಗರಾಯರ ಅಡಿದಾವರಿಗಳಿಗೆ ಪುಡಮಟ್ಟು ಗಣ್ಯರ ಸಿಂದಿಗೆಯಲ್ಲಿ ಪವಾಡ ಮಾಡಿ ಬಿಜ್ಜರ್ಗಿ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಕೊಣ್ಣೂರ ಕರಿಶೀತೇಶ್ವರ ಶಿಷ್ಯ ಮಾಳಿಂಗರಾಯರ ಸಾಕಿದ ಮಗನಾದಂಥ ಜಗ್ಗಿನ ಬುಳ್ಳಾಣ ಸಿದ್ದನ ಪಾದಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳುತ್ತಾ ಚರಿತ್ರೆ ನಾಯಕರಾಗಿರ್ತಕ್ಕಂಥ ಮಾನವರನ್ನು ಹುಟ್ಟಿ ಮಹಾತ್ಮರಾಗಿ ಬೆಳೆದು ಸಾಕ್ಷಾತ್ ದೇವರೇ ಧರೆಗಳು ತರಿಸಿ ಬಂದು ಭಕ್ತರಿಗೆ ಬೇಡದವರಿಗೆ ಬೇಡಿದ್ದು ಕೊಟ್ಟು ಬಡವನಿಗೆ ಭಾಗ್ಯವನ್ನು ಕೊಟ್ಟು ಬಂಜೆಯರಿಗೆ ಸಂತಾನ ಕೊಟ್ಟು ಕಾಡುವ ಕಷ್ಟಗಳನ್ನೆಲ್ಲ ದೂರ ಮಾಡಿ ಭಕ್ತರ ಉದ್ಧಾರವನ್ನು ಮಾಡಿರ್ತಕ್ಕಂಥ ಸದ್ಗುರು ಯಲ್ಲಾಲಿಂಗೇಶ್ವರರ ಕರ್ತೃಗತಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಗುರುಗಳಾಗಿರ್ತಕ್ಕಂಥ ಲಚ್ಚಾಣ ಸಿದ್ಧಲಿಂಗ ದೇವರಿಗೆ ಷಡಕ್ಷರಿ ಶಿವಯೋಗಿ ಸಿದ್ದರಾಮ ಶಿವಯೋಗಿಗಳಿಗೆ ಮುರುಘರಾಜೇಂದ್ರ ಅವರಿಗೆ ಗ್ರಾಮದ ಇನ್ನರದ ದೇವತೆಗಳಾಗಿರ್ತಕ್ಕಂಥ ಆ ಸಿದ್ದೇಶ್ವರಿ ಮಹಾಮಾತೆಗೆ ಹಾಗೂ ಬಸವಣ್ಣ ದೇವರಿಗೆ ಎಲ್ಲ ದೇವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಹಾಗೂ ಆಗಮಿಸುತ್ತಿರುವಂತಹ ಇನ್ನು ಬರ್ತಾರೆ ನಾ ಪುರಾಣ ನಡೆದಂಗ ಹಂಗ ಬರ್ತಾರ ಎಲ್ಲ ಶರಣರು ತಂದೆ ತಾಯಿಗಳಿಗೆ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಆ ಚಿರಂಜ್ಯೋತಿ ಪರಮಾತ್ಮನ ಸ್ವರೂಪಕ್ಕೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಒಬ್ಬ ಅಜ್ಞಾನಿ ಬಾಲಕನಿಗೆ ಸುಜ್ಞಾನಿ ಪ್ರಶ್ನೆ ಮಾಡ್ತಾನೆ, ನೀ ಏನು ನೋಡಿದಿ ಅವತ್ರೊಳಗೆ ಎಲ್ಲಾದಕ್ಕಿಂತ ದೊಡ್ಡದು ಯಾವುದು ಅಂತ. ಅವ ಉತ್ತರ ಕೊಡ್ತಾನೆ, ಈ ಜಗತ್ತು ಎಲ್ಲಾದಕ್ಕಿಂತ ದೊಡ್ಡದೈತಿ. ಮರು ಪ್ರಶ್ನೆ ಮಾಡ್ತಾನವ, ಜಗತ್ ಹೆಂಗ್ ದೊಡ್ಡದಾಗ್ತದೋ, ಜಗತ್ತು ನಿಂತಿದ್ದು ಆದಿಶೇಷನ ಮ್ಯಾಲ. ಅವಾಗ ಯಾರು ದೊಡ್ಡವ್ರು ಅಂತ ಕೇಳಿದಾಗ ಯಪ್ಪ ಆದಿಶೇಷ ದೊಡ್ಡವ್ರಿ. ಆದಿಶೇಷ ಹೆಂಗ್ ದೊಡ್ಡವಾಗ್ತಾನೋ ಆದಿಶೇಷನನ್ನು ಪರಮಾತ್ಮ ಕೊಳ್ಳಾಗ ಸುತ್ತಕೊಂಡ. ಅವಾಗ ಯಾರು ದೊಡ್ಡವ್ರು ಅಂತ ಕೇಳಿದಾಗ ಯಪ್ಪ ಪರಮಾತ್ಮ ದೊಡ್ಡವ್ರಿ. ಪರಮಾತ್ಮ ಹೆಂಗ್ ದೊಡ್ಡವಾಗ್ತಾನೋ, ಪರಮಾತ್ಮ ಹಿಮಾಲಯ ಪರ್ವತದಾಗ ಕೂತ ತಪಸ್ ಮಾಡ್ತಾನ. ಹಿಮಾಲಯ ಪರ್ವತ ಪರಮಾತ್ಮನನ್ನೇ ಎತ್ಕೊಂಡ ಅಂದಾಗ ಯಾರು ದೊಡ್ಡವ್ರು? ಯಪ್ಪ ಹಿಮಾಲಯ ಪರ್ವತ ದೊಡ್ಡವ್ರಿ. ಹಿಮಾಲಯ ಪರ್ವತ ಹೆಂಗ್ ದೊಡ್ಡದಾಗ್ತದೋ, ಹಿಮಾಲಯ ಪರ್ವತವನ್ನು ಹನುಮಂತ ಕೈಯಾಗ ಎತ್ಕೊಂಡು ಹೋಗ್ಯಾನ.
ಅವಾಗ ಯಾರು ದೊಡ್ಡವರು ಅಂತ ಕೇಳಿದಾಗ ಯಪ್ಪ ಹನುಮಂತ ದೊಡ್ಡವ್ರಿ. ಹುಚ್ಚರಂಗ್ ಉತ್ತರ ಕೊಡ್ಬೇಡ. ಹನುಮಂತ ಹೆಂಗ್ ದೊಡ್ಡವಾಗ್ತಾನ? ಹನುಮಂತ ರಾಮನ ಭಕ್ತ. ರಾಮ ಹೇಳ್ದಂಗ್ ಕೇಳ್ತಾನ, ರಾಮನ ಆಜ್ಞೆಯೊಳಗೆ ನಡೀತಾನ. ಅಂದಾಗ ಯಾರು ದೊಡ್ಡವ್ರು ಅಂತ ಕೇಳಿದಾಗ ಯಪ್ಪ ರಾಮ ದೊಡ್ಡವ್ರಿ. ರಾಮ ಹೆಂಗ್ ದೊಡ್ಡವಾಗ್ತಾನೋ? ರಾಮ ಗುರು ಹೇಳ್ದಂಗ್ ಕೇಳ್ತಾನ, ಗುರುವಿನ ಆಜ್ಞೆಯಲ್ಲಿ ನಡೀತಾನ. ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರ ಗುರುವಿನ ಉಪದೇಶ ತಗೋತಾನ. ಅಂದಾಗ ಯಾರು ದೊಡ್ಡವ್ರು ಅಂತ ಕೇಳಿದಾಗ ಯಪ್ಪ ಗುರು ದೊಡ್ಡವ್ರಿ. ಈ ಮಾನವ ಜನ್ಮಕ್ಕ ಹೆಚ್ಚಿನ ಸ್ಥಾನವನ್ನು ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ ಆ ಸದ್ಗುರುನಾಥನಿಗೆ ಕೊಡ್ಬೇಕಾಗ್ತದೆ. ಅದಕ್ಕೆ ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ಎಲ್ಲಾ ಲಿಂಗರ ಮನೆ ದೇವರಾಗಿರ್ತಕ್ಕಂಥ ಜಟ್ಟಿಂಗರಾಯನ ಪೂಜೆಯನ್ನು ಮಾಡತಕ್ಕಂಥ ಒಬ್ಬ ಗುರು, ಅವರ ಹೆಸರು ತಮ್ಮಣ್ಣಪ್ಪನವರು ಅಂತ. ಪುಣ್ಯಜೀವಿಯಾಗಿದ್ರು ಇವರು. ಪ್ರತಿನಿತ್ಯ ನೇಮ ನಿಷ್ಠೆಯಿಂದ ಆ ಜಟ್ಟಿಂಗರಾಯನ ಪೂಜಾ ಕಾರ್ಯವನ್ನ ಮಾಡ್ತಿದ್ರು. ಅವ್ರು ನೋಡ್ಲಕ್ಕ ಹೆಂಗಿದ್ರಪ್ಪ ಅಂದ್ರ ಆ ತಮ್ಮಣ್ಣಪ್ಪನವ್ರು ನೋಡ್ಲಕ್ಕ ನಸು ನಗೆಯ ಬಣ್ಣ, ನಸು ಕೆಂಪು ಬಣ್ಣ, ಇಳಿಬಿದ್ದ ಬಿಳಿ ಮೀಸೆ. ನಸು ಕೆಂಪು ಬಣ್ಣ, ಇಳಿಬಿದ್ದ ಬಿಳಿ ಮೀಸೆ, ವಿಶಾಲವಾದಂತಹ ಮುಖ, ನಿರ್ಮಲವಾದ ಭಾವ. ಮಹಾಪುರುಷರ ಮುಖದ ಭಾವ ಯಾವಾಗಲೂ ನಿರ್ಮಲವಾಗಿರ್ತದೆ. ಯಾವುದೇ ಫಲಾಪೇಕ್ಷೆ ಇರಂಗಿಲ್ಲ. ಎದುರು ನೋಡುವಂತ ಭಾವ ಹೆಂಗಿರ್ತದಪ್ಪ ಅಂದ್ರೆ ಮುಖದೊಳಗ ನಿರ್ಮಲ ಭಾವ ಇರ್ತದ, ಹರಿತವಾದಂತ ದೃಷ್ಟಿ ಇರ್ತದ. ಯಾರೇ ಭಕ್ತಾದಿಗಳು ಬಂದ್ರು ಇವಾಗೇನು ತ್ರಾಸದ, ಇವ ಯಾಕೆ ಬಂದಿರಬಹುದು, ಕೇವಲ ದೃಷ್ಟಿ ಮಾತ್ರದಿಂದ ಯಾರು ನಿಷ್ಕಾಮ್ಯವಾಗಿ ಆ ಭಗವಂತನ ಸೇವೆ ಅಚಲವಾದ ಭಕ್ತಿಯಿಂದ, ದೃಢವಾದ ಭಕ್ತಿಯಿಂದ ಯಾರು ಮಾಡ್ತಾರಲ್ಲ ಅವರಿಗೆ ನೋಡಿದ್ರೆ ಗೊತ್ತಾಗ್ತದ ಈ ಭಕ್ತರಿಗೆ ಏನು ತ್ರಾಸದ, ಯಾಕೆ ಗುಡಿಗೆ ಬಂದನ ಅಂತ ಹೇಳಿ. ಅಂತಹ ಮಹಾನ್ ಪುಣ್ಯಜೀವಿ ತಮ್ಮಣ್ಣಪ್ಪನವರು ಆ ಮಿರ್ಗಿ ಗ್ರಾಮದ ಜಟ್ಟಿಂಗರಾಯ ದೇವರ ಪೂಜೆಯನ್ನ ಮಾಡ್ತಿದ್ರು. ಪ್ರತಿನಿತ್ಯ ನಸುಕಿನಲ್ಲಿ ಎದ್ದು ಜಾಮ ಝಳಕವನ್ನು ಮಾಡಿ, ನೇಮ ನಿಷ್ಠೆಯನ್ನು ಮಾಡಿ, ಮಡಿ ಕಳೆದು ಮಡಿಯುಟ್ಟು ಮೂಡಿಗೆ ಮುಂಡಾಸವನ್ನು ಸುತ್ತಿ ಕಸಿಯಂಗಿಯನ್ನು ಹಾಕಿ ಬಗಲಲ್ಲಿ ಕಸಿಯನ್ನು ಜೋತು ಬಿಟ್ಟು ಎಡಕಿನ ಹೆಗಲ ಮೇಲೆ ಹೋಮದ ಕಂಬಳಿಯನ್ನು ಹೊತ್ತು ಎಳೆಯ ಕರೆಯ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಕಂಬಳಿ, ಜೀವಂತ ಪೀಠ ಇದು. ಕಂಬಳಿಪ್ಪ ಅಂದ್ರ ಜೀವಂತ ಪೀಠ. ಎಲ್ಲ ಮಹತ್ವದ ಕೆಲಸ ಕಾರ್ಯಗಳಿಗೆ, ಎಲ್ಲ ಸಮುದಾಯದ ಪವಿತ್ರ ಕಾರ್ಯಗಳಿಗೆ ಆ ಕಂಬಳಿ ಅಂತಕ್ಕಂಥದ್ದು ಬೇಕಾಗ್ತದೆ. ಅದಕ್ಕ ಜೀವಂತ ಪೀಠ ಅಂತಾರ. ಯಾಕಪ್ಪ ಅಂದ್ರ ಹಿಂದಿನ ಋಷಿ ಮುನಿಗಳು ತಪಸ್ ಮಾಡ್ಬೇಕಾದ್ರೆ ಪೀಠಗಳನ್ನ ಹಾಕೋತಿದ್ರು ಕೆಳಗೆ. ಅವರು ಕೂಡ್ಬೇಕಾದ್ರ ಹುಲಿ ಚರ್ಮವನ್ನ, ಜಿಂಕೆ ಚರ್ಮವನ್ನ ಹಾಸ್ಕೋತಿದ್ರು ಕೆಳಗೆ ತಪಸ್ ಮಾಡ್ಲಾಕ. ಅವು ಸತ್ತ ಪೀಠಗಳು. ಆದ್ರ ಈ ಕಂಬಳಿ ಮಾತ್ರ ಜೀವಂತ ಪೀಠ. ಕುರಿನ ಜೀವಂತ ಇರ್ತದ. ಅದರ ಉಣ್ಣೆಯನ್ನು ಕತ್ತರಿಸಿ, ಆ ಉಣ್ಣೆಯನ್ನು ಹಿಂಜಿ, ಆ ನೂಲು ತೆಗೆದು, ಲಾಳಿ ಒಗೆದು, ಆ ಕಂಬಳಿ ನೇಯ್ದು, ಆ ಕಂಬಳಿ ಎಷ್ಟು ಪವಿತ್ರಪ್ಪ ಅಂದ್ರ ಬೆಕ್ಕಾದ ಕೆಲ್ಸಕ್ಕೆ ಬರ್ತದ. ಬೇಕಾದಷ್ಟು ಹಿಂಗೆ ಚಾಡಿಸಿದ್ರೆ ಸಾಕದೆಲ್ಲ ಧೂಳು ತಾನೇ ಕಿತ್ತು ಹೋಗ್ತದ. ಒಳ್ಳೆ ಕಂಬಳಿ 20-25 ವರ್ಷ ಇದ್ರು ಕೂಡ ಆ ಕಂಬಳಿಗೆ ಏನೂ ಆಗುವುದಿಲ್ಲ. ಆದಿಯಲ್ಲಿ ಇದ್ದ ಕಂಬಳಿ ಹಾಲು ಮತದಾಗ ಹುಟ್ಟಿದ ಕಂಬಳಿ. ಯಾರ ಧರ್ಮಕ್ಕ ಅರಿವಿಲೆ ಬಂತು ಮರ್ಯಾದೆ ಆಯ್ತ ಕಂಬಳಿ. ಏಷ ರೋಮದಾಗ ಹುಟ್ಟಿದ ಕಂಬಳಿ ಈಶೆಗ ಆಶನ ಆಯ್ತ ಕಂಬಳಿ.
ಜಗದ್ಗುರು ರೇವಣ ಸಿದ್ಧಗ ಕೋರಿಕಾಂತಿ ಕಂಬಳಿ, ಮೇಘರಾಜ ಬರುವಾಗ ಲೆಪ್ಪಾಯ್ತ ಕಂಬಳಿ, ಬಸವಣ್ಣನ ಹಣಿಮ್ಯಾಗ ಗೊಂಡಾಯ್ತ ಕಂಬಳಿ, ಬಾಲ್ಯಾರ ಮಗ್ಗಿ ತಗದ ಆನಿ ಮೇಲೆ ಚಂದ ಜೂಲನಾಯ್ತ ಕಂಬಳಿ, ಬೆತ್ತು ಕೂರ್ಗಿ ಬಡ್ಡ್ಯಾಗ ಹಸು ಕಂಬಳಿ, ಕಣದಾಗ ರಾಶಿ ಅಳಿವು ಕಂಬಳಿ, ಬಾಣತಿ ಮೈ ಮೇಲೆ ಹಚ್ಚು ಕಂಬಳಿ, ಬೀಜ ಗೊಂತಿ ಮೇಲೆ ಮಾಳಪ್ಪು ವಾದ ಹಾಕಿ ಮಳೆಯ ಕರೆದ ಕಂಬಳಿ ಬೀಸಿ ಮಳಿ ಕರೆದ ಕಂಬಳಿ ಬೀಸಿ ಅಂತ ಹೋಮದ ಕಂಬಳಿಯನ್ನ ಕರಿ ಮುಂದು ಮಾಡಿ ತನ್ನ ಎಡಕಿನ ಹೆಗಲ ಮೇಲೆ ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಹೂವಿನ ದುರುಡಿ ಕೈಯಾಗಿ ಹಿಡಿದು ಸೀತಾಳವನ್ನು ತೆಗೆದುಕೊಂಡು ನಾನಾ ತರದ ಹೂಗಳನ್ನು ಹರಿದುಕೊಂಡು ನಸುಕಿನ ಜಾವದಲ್ಲಿ ಜಟ್ಟಿಂಗರಾಯನ ಗುಡಿಗೆ ಆಗಮಿಸಿ ತಮ್ಮ ಪೂಜೆ ಹೇಳಿವೆ. ಆ ಜಟ್ಟಿಂಗರಾಯನ ಪೂಜೆ ಮಾಡಿ ಹರಿತಾರದ ಹೂವೆಲ್ಲ ಭಗವಂತಗೆ ಏರಿಸಿ ಗದ್ದಿಗೆ ಮೇಲ ಶಂಖ ಘಂಟಿ ಜಂಗುಟ್ಟಿ ನಾದವನ್ನು ಹಿಡಿಸಿ 7 ಹಡಿ ದುಪ್ಪರ್ತಿ ಎತ್ತಿ ಬೆಳಗಿ ಆ ಹಾವನ ಹೋಗಿ ಕೈಲಾಸಕ್ಕೆ ಮುಟ್ತಿದ್ದ ಅಂತ ಭಕ್ತಿ ಮಾಡ್ತಿದ್ರು. ಯಾರಪ್ಪ ಅಂದ್ರ ತಮ್ಮಣ್ಣಪ್ಪನು. 7 ಹಡಿ ದುಪಾರ್ತಿ ಎತ್ತಿ ಬೆಳಗ್ಗೆ ಗಂಟೆ ದುಪಾರ್ತಿ ಇಟ್ಟು ಹೊರಗೆ ಬಂದ ಎಡಕಿನ ಕಡೆ ಬಾಗಲ್ ಮುಂದೆ ಹಿಂಕೊಂತ ಭಗವಂತನನ್ನು ನೋಡುತ್ತಿದ್ದು ಮುಂದೆ ಆಗುವಂತ ಸುದ್ದಿ ಗೊತ್ತಾಗ್ತಿತ್ತು. ತಮ್ಮಣ್ಣಪ್ಪನವರು ಕುಂತ ಎಳಗಾಗ ಬಂದ ಭಕ್ತರು ಬೇಡ್ಕೊತಿದ್ರು, ತಮಗಿರ್ತಕ್ಕಂತ ತ್ರಾಸನ್ನು ಹೇಳ್ತಿದ್ರು. ಯಪ್ಪ ನಮಗ್ ಹಿಂಗಾಗ್ಯದ, ಯಪ್ಪ ನಮ್ಮ ಮಗನಿಗೆ ಬಹಳ ಕಾಡ್ಲಾಕತ್ತ. ಅವಾಗ ಭಗವಂತನ ಕಡೆ ಹಿಂಗ ದೃಷ್ಟಿ ಇಟ್ಟರಂದ್ರ ಅವ್ರ ಪ್ರಶ್ನೆ ಕೇಳಿದ್ರಂದ್ರ ಅದಕ್ಕೆ ಪರಿಹಾರ ಅಲ್ಲೇ ಗೊತ್ತಲ್ಲಿ ಹೇಳ್ಬಿಡ್ತಿದ್ರು. ಹಿಂಗ್ ಮಾಡ್ರವ, ಹಿಂಗ್ ಮಾಡ್ರಿ, ಹಿಂಗ್ ನಿಮಗ್ ಕಡಿಮೆ ಆಗ್ತದ, ಒಳ್ಳೇದಾಗ್ತದಂತೆ. ಅವ್ರಿಗೆ ಹೆಂಗ್ ಹೇಳ್ತಿದ್ರಲ್ಲ ಹಂಗ ಆಗತ್ತಿತ್ತು. ಇಡೀ ಊರ ಜನನೇ, ಇಡೀ ಮಿರ್ಗಿ ಗ್ರಾಮದ ಜನನೇ ಆ ತಮ್ಮಣ್ಣಪ್ಪನವರು ಊರಾಗ ಕಂಬಳಿ, ಭಂಡಾರ್ ಚೀಲ, ಬೆತ್ತ, ಮುಂಡಾ ಸುತ್ತಕೊಂಡ ಧಕ್ ಧಕ್ ಅಂತ ಹೇಳಿ ಬಾಗಿ ಬರ್ತಿದ್ರಂದ್ರ ಊರ ಜನ ಎಲ್ಲ ಎತ್ತ ನಿತ್ತ ಕೈ ಮುಗಿದ ಅಡ್ಡ ಬಿದ್ದು ಅವ್ರಿಗೆ ಗೌರವ ಕೊಡ್ತಿದ್ರು. ಯಾಕಪ್ಪ ಅಂದ್ರ ಅಂತ ಶಕ್ತಿ ಅವ್ರಿಗೆ ಅಲ್ಲಿ ಇತ್ತು. ಅವರ ಆಡಿದ ಮಾತು ಎಂದೂ ಉಸಿ ಹೋಗ್ತಿದ್ದಿಲ್ಲ. ಅಂತ ಮಹಾನ್ ವ್ಯಕ್ತಿ ಎಲ್ಲಿದ್ರಪ್ಪ ಅಂದ್ರ ನಮ್ಮ ಚರಿತ್ರ ನಾಯಕರ ಊರಲ್ಲಿ ಮಿರ್ಗಿ ಗ್ರಾಮದಲ್ಲಿ ಜಟ್ಟಿಂಗರಾಯನ ಸೇವೆಯನ್ನು ಮಾಡ್ತಾ ಇದ್ರು. ಅವ್ರಿಗೆ ಹೆಂಗ ಗೊತ್ತಾಗ್ತಿತ್ತಪ್ಪ ಅಂದ್ರ ಅವ್ರಿಗೆ ಮಳಿ ಬೆಳಿ ಬಿತ್ತಣ ಬಗ್ಗೆ ಏನೇ ಸಂಶಯ ಇದ್ರು ಅವ್ರಿಗೆ ಬಂದು ಕೇಳ್ತಿದ್ರು. ಅವರು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ತಿದ್ರು. ಮ್ಯಾಲ ನಕ್ಷತ್ರಗಳನ್ನ ನೋಡ್ತಿದ್ರು, ಆಮೇಲೆ ಗಿಡ ಮರಗಳನ್ನ ನೋಡ್ತಿದ್ರು. ಅಲ್ಲಿ ಒಂದು ಶಾಸ್ತ್ರ ಬರ್ತದ, ಗುರುವರ ರಟ್ಟ ಮತ ಶಾಸ್ತ್ರ ಅಂತ ಹೇಳಿ. ಆ ಶಾಸ್ತ್ರ ಓದಿದ್ರ ಮುಂದೆ ಯಾವ ಬೆಳಿ ಹೆಂಗ್ ಬರ್ತಾವ, ಯಾವ ಮಳಿ ಹೆಂಗ್ ಆಗ್ತಾವ ಅನ್ನೋದು ಅದ್ರೊಳಗದ. ಎಕ್ಕಿ ಗಿಡ ಏನದಲ್ಲ, ಅದ್ರ ಕಾಯಿ ಹೂವ ಬಾಳ ಅದು ಅಂದ್ರ ಆ ವರ್ಷ ಯಾವ ಬೆಳೆನೂ ಸರಿ ಬರಂಗಿಲ್ಲ. ರಟ್ಟ ಮತ ಶಾಸ್ತ್ರ ಈಶಾನ್ಯ ಮೂಲಿಗೆ ಮಿಂಚತಂದ್ರ 3 ದಿನದಾಗ ಮಳಿ ಆಗ್ತದ. ನೈಋತ್ಯ ಮೂಲಿಗೆ ಮಿಂಚತಂದ್ರ ಮಳಿ ದೂರ ಹೋಗ್ತದ. ಹಿಂಗೆಲ್ಲ ಪ್ರಕೃತಿಯನ್ನು ತಿರುಗಾಡಿ ಈ ಕುರಿ ಕಾಯುವಂತ ಪಶುಪಾಲಕರು ಆ ಕುರಿ ಕಾಯ್ಕೋತ ಇವೆಲ್ಲವುಗಳನ್ನು ನೋಡಿ ಪ್ರಕೃತಿ ಆಧಾರವಾಗಿ ಇಟ್ಟುಕೊಂಡು ರಕ್ತಶಾಸ್ತ್ರವನ್ನು ಬರೆದಿಟ್ಟಾರೆ. ಅದರ ಆಧಾರವಾಗಿ ಇಟ್ಟುಕೊಂಡು ಭಕ್ತರಿಗೆ ಬಂದಂತ ಕಷ್ಟವನ್ನ ಬಯಲು ಮಾಡುವಂತ ಶಕ್ತಿ ಯಾರಿಗೆತ್ತಪ್ಪ ಅಂದ್ರ ಆ ತಮ್ಮಣ್ಣಪ್ಪನವರಿಗೆ. ಆ ಗ್ರಾಮದೊಳಗ ಚರಿತ್ರ ನಾಯಕರ ತಂದೆ ತಾಯಿಗಳು ಪುಣ್ಯ ದಂಪತಿಗಳು ಮಿರ್ಗಿ ಒಳಗೆ ಗಾಳಿ ಇರತಕ್ಕಂತ ಮರಿತಾನೆ. ಅವ್ರ ಅಡ್ಯಾಸ ಈಗ ಇವ್ರಿಗೆ ಹೆಂಗ್ ಗೋಡಿಕೆ ಅಂತ ಐತಿಲ್ಲ, ಹಂಗ ಅವ್ರಿಗೆ ಗಾಳಿ ಅಂತ ಹೇಳಿ ಅವರ ಅಡ್ಯಾಸ ಬಹಳ ಮುಖ್ಯವಾಗಿ ನಮಗ್ ಗುರುತು ಹಿಡಿಲಕ್ ಬರ್ತದೆ. ಆ ಗಾಳಿ ಇರತಕ್ಕಂತ ಮನಿತನದ ಅಡ್ಯಾಸನ್ನ ಕುರುಬರ ಸಣ್ಣ ಒಂದು ಕುಟುಂಬ, ಕುರುಬರ ಮನೆತನದೊಳಗೆ ಶಿವಪ್ಪ ಆ ಕುಟುಂಬದ ಮುಖ್ಯಸ್ಥ. ಅವರ ಹೆಸರು ಶಿವಪ್ಪ. ಅವ ಓಣಿ ಒಳಗ ಹಿರಿಯನಾಗಿದ್ದ. ಆ ಮಿರ್ಗಿ ಗ್ರಾಮದ ಸಣ್ಣ ಕುಟುಂಬದ ಶಿವಪ್ಪ ಅಂತಕ್ಕಂಥವ ಇಡೀ ಓಣಿಗೆ
ಹಿರಿಯನಾಗಿದ್ದ. ಊರಿನ ಮಧ್ಯದಲ್ಲಿ ಒಂದು ಸಣ್ಣದಾದಂತಹ ಮನಿ. ಅವರು ಮಿರ್ಗಿ ಗ್ರಾಮದೊಳಗೆ ಮಧ್ಯದಲ್ಲಿ ಒಂದು ಸಣ್ಣದಾದಂತಹ ಮನಿ. ಶಿವಪ್ಪ ಆ ಕುಟುಂಬದ ಮುಖ್ಯಸ್ಥ. ಬಹಳ ಸರಳ ಜೀವಿ. ಸರಳ ಜೀವಿ ಅಂದ್ರೆ ಹೆಂಗಿರ್ತದ ಹಂಗ ಬದುಕಿಬಿಡು, ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ. ಸರಳವಾಗಿ ಸಹಜವಾಗಿ ಬದುಕುವಂತಹ ಜೀವಿ, ಸುಸ್ವಭಾವಿ. ಯಾರಿಗೂ ಬಿರುನುಡಿಗಳನ್ನ ಆಡ್ತಿರ್ಲಿಲ್ಲ, ಯಾರಿಗೂ ಕೆಟ್ಟದನ್ನು ಮಾತಾಡ್ತಿರ್ಲಿಲ್ಲ. ಈ ನಮ್ಮ ಕಡೆ ಇರ್ತಿರ್ತಾರ, ಮತ್ತೊಬ್ಬರಿಗೆ ಬೇಯ್ಲಿಕ್ಕಂದ್ರೆ ಅವ್ರಿಗೆ ಊಟ ಹೋಗುದಿಲ್ಲ, ಯಾರಿಗಾರ ಕೆಟ್ಟದ್ದು ಮಾತಾಡ್ಬೇಕಂದ್ರೆ ಅವ್ರಿಗೆ ನಿದ್ದಿನೇ ಹತ್ತುದಿಲ್ಲ. ಅವ್ರಿಗೆ ಸ್ವಭಾವ ಹಂಗಿರ್ತದೆ. ಆದ್ರೆ ಶಿವಪ್ಪನವರಿಗೆ ಮಾತ್ರ ಒಳ್ಳೆಯ ಸುಸ್ವಭಾವ ಇರ್ತದೆ. ಮತ್ತ ತಾಯಂದ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಮಾಡ್ತಿದ್ರು. ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅಂತ ಹೇಳಿ ಬಯಸ್ತಿದ್ರು. ಕಿರಿಯರಾದವರನ್ನು ಮಮತೆಯಿಂದ ಕಾಣ್ತಿದ್ರು. ಸಣ್ಣವ್ರದವ್ರ ನಿಷ್ಕಾಳಜಿ ಮಾಡಂಗಿಲ್ಲ. ನಾವು ನೋಡ್ರಿ ಈ ಸಮಾಜದೊಳಗ ಸಣ್ಣ ಹುಡುಗರಿಗೆ ಬಹಳ ನಿಷ್ಕಾಳಜಿ ಮಾಡ್ತೇವೆ. ಹಂಗ ಇವ ಅರಿವಿ ಅಂಗಡಿಯಾಗ ಹೋಗಿ ಅರಿವಿ ತರ್ಲಾಕ್ ಹೋದೇವ್ ಅಂದ್ರ ಅಂಗಿ ತೊಳಾಕತ್ತೇವ ಅಂದ್ರ ದ್ವಾಡದು ತೋರ್ತೇವೆ. ಯಾಕ ಅವಂಗ ನನ್ ದ್ವಾಡ ಬಂದ್ ನನಗ್ ಬೇಕೆ, ನನ್ ಕರೆಕ್ಟೇ ಬೇಕ, ತವ ಬಯಸ್ತಾನ ಖರೆ. ನೀನ್ ಮುಂದ್ ದೊಡ್ಡ ಮಾಡ್ತಿ ದ್ವಾಡ ಓದು ತಗೊಂಡೆ. ಮತ್ ಕುರ್ಚಿಗಳು ನೋಡ್ರಿ ನಮ್ಮ ಸೈಜ್ ಇರ್ತಾವ. ಪ್ರತಿಯೊಂದು ಮನೆಯಾಗ ಐಟಮ್ಗಳು ಏನೇ ದಿನಸು ನೋಡ್ರಿ, ಸಣ್ಣ ಹುಡುಗರ ಸೈಜ್ ಕಡಿಮೆ, ದೊಡ್ಡ ದೊಡ್ಡ ಏರ್ಲಾಕ್ ಬರಂಗಿಲ್ಲ. ಮಂಚ, ಕಾಟ, ಬಸ್ನಾಗ ಏನು ಸ್ಟೆಪ್, ದೊಡ್ಡವ್ರಿಗೆ ಸೈಜ್ ಇದಾವ, ಮಕ್ಕಳ ಸೈಜ್ ಇಲ್ಲ. ಕಿರಿಯರಿಗೆ ನಾವು ಕಾಕ್ಸಾರ್ ಮಾಡ್ತೇವೆ. ಅವ್ರು ಏನೇ ಕೇಳಕ್ ಬಂದ್ರ ಸೊಂಪಡಿ ನಿನಗೇನ್ ಗೊತ್ತಿಲ್ಲ ಬೆದರಿಸ್ಬಿಡ್ತೇವೆ. ಅವ್ರ ಭಾವನೆಗೆ ನಾವು ಬೆಲೆ ಕೊಡಂಗಿಲ್ಲ. ಯಾಕ ಅವ್ರಿಗೆ ಧ್ವನಿ ಇಲ್ಲ. ಅವ ಅಂತಿರ್ತಾನ ಮನಸ್ಸಿನಾಗ, ನಾ ದೊಡ್ಡವನ್ನ ಮಾಡ್ತೀನಿ ತಡಿ ನೀವು. ಈಗ ಸಣ್ಣವನಿಗೆ ಬೆದರಿಸ್ತೀವಿ, ದೊಡ್ಡವನ್ನ ಮಾಡ್ತೀನಿ ತಡಿ ಅಂತಿರ್ತಾನೆ. ಅವಾಗ ನಾವು 30 ವಯಸ್ಸಾಗ ಏನ್ರಿ ಬೆಳಕ ಸೋಂಕೊಂಡ್ರೆ ಅವ್ರು ಚಾಲು ಮಾಡ್ತಾರೆ. ಅದು ಬೇಕು ಇದು ಬೇಕಂತ ಹೇಳಿ ಹುಡುಗರು ಕಾಡ್ತಿರ್ತಾವ. ಆದ್ರೆ ನಾವ್ ಏನ್ ಮಾಡ್ತೀವಿ, ಅವ್ರ ಧ್ವನಿಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತೀವಿ. ಆದ್ರ ಬೇರೆ ದೇಶದೊಳಗ ಮಕ್ಕಳಿಗೆ ಆದಂತ ವ್ಯವಸ್ಥೆ ಬೇರೆ ಅದ. ಶೌಚಾಲಯ ಆಗಿರ್ಬಹುದು, ಲೈಬ್ರರಿ ಆಗಿರ್ಬಹುದು, ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಆಗಿರ್ಬಹುದು, ವಾಹನಗಳಾಗಿರ್ಬಹುದು, ಹೋಟೆಲ್ ಆಗಿರ್ಬಹುದು. ಹೋಟೆಲ್ನಾಗ ನೋಡ್ರಿ ನೀವು ಮಕ್ಕಳಿಗೆ ಕೂಡಕ್ ಆಗೋದಿಲ್ಲ, ಮ್ಯಾಲ್ ಕುಂದಿರ್ತಾವ ಟೇಬಲ್ ಮೇಲೆ. ಆದ್ರ ಬೇರೆ ಕಂಟ್ರಿ ಒಳಗ ಮಕ್ಕಳಿಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಅವರಿಗೆ ಬೇಕಾದಂತ, ಅವರಿಗೆ ಅನುಕೂಲ ಆದಂತ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಯಾಕೆ ಹಂಗಿಲ್ಲಪ್ಪ ಅಂದ್ರ ವೋಟಿಂಗ್ ಪವರ್ ಇಲ್ಲ ಅವರಿಗೆ. ವೋಟಿಂಗ್ ಪವರ್ 18 ವರ್ಷ ಆಗಣ ಬರ್ತದ. ಅವಾಗ ಕಾಯ್ದೆಸೀರಿ ನನಗೂ ಬೇಕಂತ ಹೇಳಿದಿರ್ತೇವೆ. ಅಲ್ಲಿ ಶಿವಪ್ಪನವರು ಸಣ್ಣವರಿದ್ರು ಕೂಡ ಅವರಿಗೆ ಬೆಲೆ ಕೊಡ್ತಿದ್ರು. ಅವರಿಗೆ ಮಮತೆಯಿಂದ ಪ್ರೀತಿಯಿಂದ ಬಂದು ಮಾತಾಡಿಸ್ತಿದ್ರು. ಅಂತಹ ವ್ಯಕ್ತಿತ್ವ. ಗಂಡ ಹೆಣ್ಣರ ಜಗಳಿದ್ದು ಅಂದ್ರ ಅದನ್ನ ಹೋಗಿ ಬಗೆಹರಿಸ್ತಿದ್ರು. ಮತ್ತೆ ಜಗಳ ಹೋಗಿದ್ದಿಲ್ಲ. ಈಗ ಜಗಳ ಹೋಗಿ ಮಂದಿನೇ ಬಹಳ ಮ್ಯಾಲ ಬಿಡಿಸ್ದಂಗ ಮಾಡೋದು. ಅವ್ರ ಮುಂದೊಂದು ಬಾಳ ಹಂಗ ಮಾಡಬಾರ್ದ, ಹಂಗ ಮಾಡೋದನ್ನ ಹೇಳುದು. ನ್ಯಾಯ ಯಾವಾಗಲೂ ಹೆಂಗಿರ್ತದಪ್ಪ ಅಂದ್ರ ಹೇಳೋರು 2 ದಡಿ ಮೇಲೆ ಇಟ್ಟು ಹೇಳ್ತಿರ್ತಾರೆ. ಮುರಿದು ಮಾತಾಡಂಗಿಲ್ಲ. ಮುರಿದು ಯಾಕೆ ಮಾತಾಡಂಗಿಲ್ಲಪ್ಪ ಅಂದ್ರೆ ಇಬ್ಬರು ಬೇಕಾಗ್ತಾರ. ಮುರಿದು ಮಾತಾಡ್ಬೇಕು. ನ್ಯಾಯ ಮುಗಿಬೇಕಾದ್ರೆ ಯಾರ್ದು ಕರೆಕ್ಟ್ ಇರ್ತೈತೆ ಅವ್ರಂತೆ ಹೇಳ್ಬೇಕು, ತಪ್ಪಿದವ್ರಿಗೆ ಬುದ್ಧಿವಾದ ಹೇಳ್ಬೇಕು. ಏನಾದ್ರೂ ಕೆಟ್ಟದಿದ್ರ ಎದುರೇ ಹೇಳ್ಬೇಕು, ಚಲೋದಿದ್ರೆ ಹಿಂದೆ ಹೇಳ್ಬೇಕು. ನಾವು ಮುಂದೆ ಚಂದ ಮಾತಾಡಿ ಹಿಂದ ಮನಸ್ಸಿಗೆ ಬಂದ ಅಕ್ಕಿದೇನು ಹೇಳ್ತಿದ್ರು, ಈ ಭಾವನೆ ಇರಬಾರ್ದು. ಹುಟ್ಟಿ ಮತ ಕೃಷ್ಣ